ಗೊತ್ತಾ, ಜಾಯ್ನ್ ಆಗಿದ್ ಬರೀ 20 ದಿನದಲ್ಲಿ ನಮ್ಮ ಕ್ಯೂಎ ಒಂದ್ ಸ್ಟೂಡೆಂಟ್ ನ ಪ್ಲೇಸ್ ಮಾಡಿದೆ. In a 20 days, I got placed in a company. Hi everyone. First of all, I would like to congratulate Vidya. Congrats Vidya. Thank you. ಏನಕ್ಕೆ ನಾನು ಕಂಗ್ರಾಟ್ಸ್ ಹೇಳ್ತಿದ್ದೀನಿ ಅಂತ ನಿಮಗೆ ಈ ವಿಡಿಯೋ ಫುಲ್ ನೋಡಿ ಕೊನೆ ಗೊತ್ತಾಗತ್ತೆ. ಓಕೆ, ವಿದ್ಯಾ ಯಾರು ಅಂತ ಇವಾಗ ಅವರೇ ಪರಿಚಯ ಮಾಡ್ಕೋತಾರೆ. ನಿಮ್ಗೆಲ್ರಿಗೂ ಅವ್ರು ಏನಕ್ಕೆ ನಾನು ಕಂಗ್ರಾಟ್ಸ್ ಹೇಳ್ದೆ ಅಂತ ತಿಳಿಸ್ಕೊಡ್ತೀನಿ. ಓಕೆ ವಿದ್ಯಾ, ನೀವು ನಿಮ್ ಬಗ್ಗೆ ಅವರಿಗೆ ನಮ್ಮ ಆಡಿಯನ್ಸ್ಗೆ ಒಂದ್ ಸ್ವಲ್ಪ ಹೇಳಿ. Hi, I'm Vidya. ನಾನು ಬೇಸಿಕಲಿ ಮೈಸೂರವಳು. ನಾನು MCA MIT ಕಾಲೇಜಲ್ಲಿ ಪರ್ಸ್ಯೂ ಮಾಡ್ತಾ ಇದ್ದೀನಿ. ನಾವು ವಿದ್ಯಾಂಗೆ ನಮ್ಮ ಕ್ಯೂಎ ಬಗ್ಗೆ ಹೇಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ಳೋಣ. ವಿದ್ಯಾ ಹೇಳ್ತೀರಾ? ವಿಸಿಬಾಕ್ಸ್ ಪ್ರೈವೇಟ್ ಲಿಮಿಟೆಡ್ ಕ್ಯಾಂಪಸ್ ಪೂಲ್ ಬಂದಿದ್ರು. ಅವಾಗ ಐ ಹರ್ಡ್ ವರ್ಡ್ ನಮ್ಮ ಕ್ಯೂಎ. ಐ ಜಸ್ಟ್ ಫಾಲೋ ದಟ್ ಇನ್ Instagram and also I joined to this organization. ಏನ್ ಕಾರಣಕ್ಕೆ ನಿಮಗೆ ನಮ್ಮ ಕ್ಯೂಎನೇ ಬಂದು ಜಾಯ್ನ್ ಆಗ್ಬೇಕನ್ನಿಸ್ತು? ವಿಸಿಬಾಕ್ಸ್ ಕ್ಯಾಂಪಸ್ ಪೂಲಿಗೆ ಬಂದಿತ್ತು. ಸೊ ನಾವು ಫ್ರೆಂಡ್ಸ್ ಎಲ್ಲ ಅಟೆಂಡ್ ಮಾಡಿದ್ವಿ ಇಂಟರ್ವ್ಯೂಸ್ನ. ಸೊ ಲಕ್ಕಿಲಿ ನಾನು ಸೆಲೆಕ್ಟ್ ಆದೆ. ಇದು ಪೇಜ್ನ ಫಾಲೋ ಮಾಡ್ತಾ ಇದ್ದೆ. ಸೊ ಬ್ಯಾಕ್ ಟು ಬ್ಯಾಕ್ ಮೈಸೂರು ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಿರೋದ್ರಿಂದ ನಾನು ತುಂಬ ಟ್ರಸ್ಟ್ ಬಿಲ್ಡ್ ಆಗಿ ಇಲ್ಲಿಗೆ ಬಂದು ಜಾಯ್ನ್ ಆದೆ. ನಮ್ಮ ಕ್ಯೂಎಲಿ ಬಂದ್ಮೇಲೆ ಸೊ ಟ್ರೈನರ್ಸ್ ಎಲ್ಲ ಮೆಂಟರ್ಸ್ ಎಲ್ಲ ನಿಮಗೆ ಹೇಗೆ ಅನಿಸಿದೆ? ಇಲ್ಲಿ ಎಕ್ಸ್ಪೀರಿಯನ್ಸ್ ಏನು ಅಂತ ತಿಳಿಸ್ತೀರಾ? ಆಕ್ಚುಲಿ ಮ್ಯಾಮ್ ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಟ್ರೈನರ್ಸ್ ಬಗ್ಗೆ ನಾನು ಹೇಳಿದೆ ಅಂತ ತಪ್ಪಾಗುತ್ತೆ. ಸೊ ಇಲ್ಲಿಗೆ ಬಂದು ನಂಗೆ ಅಷ್ಟೊಂದು ಕಾನ್ಫಿಡೆಂಟ್ ಲೆವೆಲ್ಸ್ ಇರಲಿಲ್ಲ. ಟ್ರೈನರ್ಸ್ ಫ್ರಮ್ ಸ್ಕ್ರ್ಯಾಚ್ ಇಂದ ನಮಗೆ ಗೈಡ್ ಮಾಡ್ತಾ ಇದ್ರು. ಸೊ ರಿಯಲ್ ಟೈಮ್ ಪ್ರಾಜೆಕ್ಟ್ಗೆ ಅಡಾಪ್ಟ್ ಮಾಡಿ ನಮಗೆ ಫ್ರಮ್ ಸ್ಕ್ರ್ಯಾಚ್ ಇಂದ ಗೈಡ್ ಮಾಡುತ್ತೆ ಅಂತ ನಾನು ಪ್ಲೇಸ್ ಆದೆ. ಓಕೆ, ನೀವು ರಿಯಲ್ ಟೈಮ್ ಪ್ರಾಜೆಕ್ಟ್ ಅಂತಿದ್ರಲ್ಲ, ಏನ್ ರಿಯಲ್ ಟೈಮ್ ಪ್ರಾಜೆಕ್ಟ್ ಅಂದ್ರೆ? ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಅಂತ ಅಂದ್ರೆ ಬೇರೆ ಇನ್ಸ್ಟಿಟ್ಯೂಟಲ್ಲೆಲ್ಲ ಏನಾಗುತ್ತೆ ಅಂತಂದ್ರೆ ಡಮ್ಮಿ ಪ್ರಾಜೆಕ್ಟ್ಸು ಅದನ್ನು ಸ್ಟೂಡೆಂಟ್ಸಿಗೆ ಕೊಟ್ಟು ಟ್ರೈನ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಲೈವ್ ಪ್ರಾಜೆಕ್ಟ್ ಮೇಲೆ ನಾವು ವರ್ಕ್ ಮಾಡ್ತೀವಿ. ನಾವೇನು ಕಲ್ತಿರ್ತೀವಿ ಪರ್ ಡೇ ಅಲ್ಲಿ ಅದನ್ನು ವಿತಿನ್ ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ನಾವೇನು ಕಲ್ತಿರ್ತೀವಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ದ್ಯಾಟ್ ನಾವು ಕಲಿತಿದ್ವಿ, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ನನ್ನ ಸ್ಕಿಲ್ ತುಂಬ ಸ್ಟ್ರಾಂಗ್ ಆಯಿತು. ಓಕೆ, ನಿಮ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗೋಕ್ಕೆ ನಮಗೆ ಹೇಗೆ ಹೆಲ್ಪ್ ಮಾಡಿದೆ? ಓಕೆ, ಕಮಾನ್. ಆ್ಯಕ್ಚುಲಿ ಮ್ಯಾಮ್ ನಾನು ತುಂಬ ಕಾನ್ಫಿಡೆಂಟ್ ಲೆವೆಲ್ ತುಂಬ ಇಂಪ್ರೂವ್ ಆಗಿದೆ. ನಾನು ಇಲ್ಲಿ ಕುತ್ಕೊಂಡು ಮಾಡ್ತಾ ಇರ್ತಿರೋದು ಫಾರ್ ಬೆಸ್ಟ್ ಎಕ್ಸಾಂಪಲ್. ಲೈಕ್ 2 ಥರ ಕಾನ್ಫಿಡೆಂಟ್ ಲೆವೆಲ್ ಬರುತ್ತೆ. ಒಂದು ಸ್ಕಿಲ್ಡ್ ವಾಯ್ಸ್ ಆ್ಯಂಡ್ ಇನ್ನೊಂದು ಕಮ್ಯುನಿಕೇಷನ್ ವೇ. ಸೊ ನಾವೇನು ಕಲ್ತಿರ್ತೀವಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ನಮ್ಮ ಸ್ಕಿಲ್ ತುಂಬ ಕಾನ್ಫಿಡೆಂಟ್ ಆಗಿರುತ್ತೆ. ಆ್ಯಂಡ್ ಕಮ್ಯುನಿಕೇಟ್ ಮಾಡೋದ್ರಿಂದ ನಾನು ತುಂಬ ಲೈಕ್ ಅನ್ನೋನ್ ಪರ್ಸನ್ ಜೊತೆ ಕಮ್ಯುನಿಕೇಟ್ ಮಾಡಿದಾಗ ನನ್ನ ಸ್ಕಿಲ್ ತುಂಬ ಕಾನ್ಫಿಡೆಂಟ್ ಆ್ಯಂಡ್ ಇಂಪ್ರೂವ್ ಆಗುತ್ತೆ. ಫೈನಲಿ ಇಂಟರ್ವ್ಯೂ ಅಂತ ಬಂದಾಗ ನಮಗೆ ನಿಮಗೆ ಪ್ಲೇಸ್ಮೆಂಟ್ಸ್ಗೆಲ್ಲ ಹೇಗೆ ಹೆಲ್ಪ್ ಮಾಡಿದೆ? ಮಾಕ್ ಇಂಟರ್ವ್ಯೂಸ್ ತಗೋತಾ ಇದ್ರು. ಸೊ ಅದರಿಂದ ನಮ್ಮ ಕಾನ್ಫಿಡೆಂಟ್ ಲೆವೆಲ್ ತುಂಬ ಇಂಪ್ರೂವ್ ಆಗಿ ಆ್ಯಂಡ್ ಸ್ಕಿಲ್ಸ್ ಕೂಡ ತುಂಬ ಡೆವಲಪ್ ಆಗಿದೆ. ಸೊ ಅದರಿಂದ ನಾನು ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಈಗ ಪ್ಲೇಸ್ ಆಗಿರೋ ಕಂಪ್ನಿ ಕೂಡ ನಮ್ಮ ಕ್ಯೂಎ ಇಂದಾನೆ ಆಪರ್ಚುನಿಟಿ ಸಿಕ್ಕಿದ್ದು ನನಗೆ. ಸೊ ಐ ಜಸ್ಟ್ ಪ್ಲೇಸ್ಡ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಗೆಟ್ ಪ್ಲೇಸ್ಡ್ ಇನ್ ತತ್ವೂಸ್. ನಾನು ಆಗಲೇ ಹೇಳ್ದಂಗೆ ನಾನು ಇಲ್ಲಿಗೆ ಹೇಗೆ ಬಂದೆ, ಟ್ರೈನರ್ಸ್ ನನಗೆ ತುಂಬ ಹೆಲ್ಪ್ ಮಾಡಿದರು. ಕಾನ್ಫಿಡೆಂಟ್ ಲೆವೆಲ್ ಬಿಲ್ಡ್ ಆಯಿತು, ಕಮ್ಯುನಿಕೇಷನ್ ಇಂಪ್ರೂವ್ ಆಯಿತು, ಆ್ಯಸ್ ವೆಲ್ ಆ್ಯಸ್ ನಾನು ಮಾಕ್ ಇಂಟರ್ವ್ಯೂಸ್ ತೊಗೊಂಡೆ. ಆಮೇಲೆ ಇಂಟರ್ವ್ಯೂ ಆಪರ್ಚುನಿಟಿ ಕೊಟ್ಟರು, ಅದರಿಂದ ನಾನು ಪ್ಲೇಸ್ ಆದೆ. Thank you so much, Namma QA and trainer Pramod sir and Vijay sir. Special thanks to Karthik sir, who is the founder of Namma QA.